ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ದಿನದಲ್ಲಿ ಈ ಸಮಯದಲ್ಲಿ ಹೋಪ್ ಇಂಡಿಯಾ ಟಿವಿ ಕಾರ್ಯಕ್ರಮದ ಮೂಲಕವಾಗಿ ಈ ದೈವಿಕ ಸಂದೇಶವನ್ನು ಕೇಳುವಂಥ ಅವಕಾಶವನ್ನು ದೇವರು ನಿಮಗೆ ನಿಮ್ಮ ಕುಟುಂಬಕ್ಕೆ ಈ ದಿನದಲ್ಲಿ ದಯಪಾಲಿಸಿಕೊಟ್ಟಿದ್ದಾನೆ. ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಮತ್ತೊಂದಿಲ್ಲ ಪ್ರಿಯರೇ. ಹಾಗಾದರೆ ಬನ್ನಿ, ಖಂಡಿತವಾಗಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ, ಆತನು ಕಾಯುತ್ತಾ ಇದ್ದಾನೆ. ಆ ಆಶೀರ್ವಾದವನ್ನು ನೀವು ಪಡೆಯಬೇಕೆಂಬುದೇ ನನ್ನ ಚಿತ್ತವಾಗಿದೆ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ಪರಲೋಕದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ಈ ದೈವಿಕ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ನೂತನವಾದಂಥ ವರ್ಷಗಳಲ್ಲಿ ಅವರು ವ್ಯವಸಾಯಕ್ಕೆ ಹೋಗುವಾಗ ಬರುವಾಗ, ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಕುಟುಂಬದ ಜೀವಿತದಲ್ಲಿ ಅವರಿಗೆ ಆರೋಗ್ಯವನ್ನು, ಸಮಾಧಾನವನ್ನು ಯೇಸುವೇ ನಿನ್ನ ವಾಕ್ಯದ ಮೂಲಕವಾಗಿ ದಯಪಾಲಿಸಿಕೊಡು. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು, ಏನೇ ಕಾಯಿಲೆ ಕಷ್ಟಗಳು ಎಷ್ಟೋ ವರ್ಷಗಳಿಂದ ಇರುವಂಥ ಎಲ್ಲ ಗಂಟುಗಳು ಮಾಯವಾಗಲಿ ಸ್ವಾಮಿ, ಅವರಿಗೆ ಬಿಡುಗಡೆಯಾಗಲಿ, ಅವರಿಗೆ ಸಮಾಧಾನ ಸಿಗಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ಕಾರ್ಯಕ್ರಮವನ್ನು ಅನೇಕರು ವೀಕ್ಷಣೆ ಮಾಡ್ತಾ ಇದ್ದೀರಾ. ಇಡೀ ಪ್ರಪಂಚಕ್ಕೆ ವಿವಿಧ ಭಾಷೆಗಳಲ್ಲಿ ಹೋಗ್ತಾ ಇದೆ. ಕನ್ನಡ ಕಾರ್ಯಕ್ರಮ ವಿದೇಶದಲ್ಲಿರುವಂಥವರು ಕೂಡ ನೋಡ್ತಾ ಇದ್ದಾರೆ. ಅನೇಕರು ಕಾರ್ಯಕ್ರಮವನ್ನು ನೋಡಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅವರು ಫೋನ್ ಮೂಲಕವಾಗಿ ಕರೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ. ಖಂಡಿತವಾಗಿಯೂ ಪ್ರಿಯರೇ, ನಾವು ಈ ಒಂದು ಮಾಧ್ಯಮದ ಸೇವೆಯನ್ನು ಯಾವುದೋ ಒಂದು ವ್ಯಾಪಾರಕ್ಕೋಸ್ಕರವಾಗಿ ನಾವು ಮಾಡ್ತಾ ಇಲ್ಲ, ಅಥವಾ ನಾವು ಯಾವುದೋ ಒಂದು ಕಾಣಿಕೆಯನ್ನು ನಾವು ಕೇಳ್ತಾ ಇಲ್ಲ. ನಾವು ಕೇಳುತ್ತಾ ಇರುವಂಥದ್ದು ನಿಮ್ಮ ಹೃದಯವನ್ನು ದೇವರಿಗೆ ನೀವು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನೀವು ಅರ್ಪಿಸುವುದಾದರೆ ಅಂಥ ಸಂತೋಷ ನಿಮ್ಮ ಕುಟುಂಬದಲ್ಲಿ ಇರಲಿ ಎಂಬುದೇ ನಮ್ಮ ಪ್ರಾರ್ಥನೆಯೂ ಕೂಡ ಆಗಿದೆ, ನಮ್ಮ ಈ ಒಂದು ಶ್ರಮವೂ ಕೂಡ ಆಗಿದೆ. ಇವತ್ತಿನ ಸಂದೇಶದ ಮುಖ್ಯ ಭಾಗ, ಪ್ರತಿಯೊಬ್ಬ ಕ್ರಿಸ್ತನ ಮಗನು ಮಗಳು ದೇವರಲ್ಲಿ ಪೂರ್ಣ ಭರವಸೆ ಹಾಗೂ ನಂಬಿಕೆಯನ್ನು ಇಟ್ಟಾಗ ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ಆತನು ನಿಮ್ಮ ಮನೆಯ ಕುರುಬನಾಗಿರುತ್ತಾನೆ, ನಿಮ್ಮನ್ನು ಕಾಯುವವನು ಆಗಿದ್ದಾನೆ. ನಿಮ್ಮ ಕುಟುಂಬಕ್ಕೆ ಇಮ್ಮಾನುವೇಲ್ ಆಗಿದ್ದುಕೊಂಡು ಆತನು ವಾಸ ಮಾಡುವವನಾಗಿದ್ದಾನೆ. ಯೋಹಾನನು ಬರೆದಂಥ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ ಹೇಳುವಂಥದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳಗಡೆ ಬರುತ್ತೇನೆ, ಅವನು ನನ್ನ ಸಂಗಡ ಊಟವನ್ನು ಮಾಡುತ್ತಾನೆ, ಅವನ ಸಂಗಡ ನಾನು ಕೂಡ ಊಟವನ್ನು ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ. ಇವತ್ತು ಎಷ್ಟೋ ಜನ ದೇವರ ಶಬ್ದವನ್ನು ಕೇಳ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ದೇವರ ಶಬ್ದವನ್ನು ಕೇಳ್ತಾ ಇದ್ದಾರೆ. ಯಾವ ರೀತಿ ಕೇಳ್ತಾ ಇದ್ದಾರೆ? ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವಂಥದ್ದು. ಎಷ್ಟೋ ಜನ ಸಭೆಗೆ ಹೋಗಿ ದೇವರ ಸಂದೇಶವನ್ನು ಕೇಳಿ ಮನೆಗೆ ಬರ್ತಾ ಇರ್ತಾರೆ. ಯಾರಾದರೂ ಸಿಕ್ಕಿ, ನೀವು ಚರ್ಚ್ಗೆ ಹೋಗಿದ್ರಾ? ಹೌದು ಸರ್, ಹೋಗಿದ್ದು. ವಾಕ್ಯ ಯಾವುದು ಹೇಳಿದ್ರು? ಅಯ್ಯೋ, ವಾಕ್ಯನ ಯಾವುದೋ ಹೇಳಿದ್ರು ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ, ಯಾಕೆಂದರೆ ಅಷ್ಟರಲ್ಲಿ ನನಗೊಂದು ಫೋನ್ ಬಂತು, ಆ ಫೋನ್ನಲ್ಲಿ ನಾನು ಮಾತಾಡ್ತಾ ಕೂತ್ಕೊಂಡೆ, ನನಗೆ ಗೊತ್ತಾಗಲಿಲ್ಲ ಎಂಬುದಾಗಿ ಎಷ್ಟೋ ಜನ ಉಡಾಪೆಯ ಉತ್ತರವನ್ನು ಕೊಡ್ತಾರೆ. ಆಶೀರ್ವಾದ ಇದೆ ಅಂತೀರ ಪ್ರಿಯ ವೀಕ್ಷಕರೇ? ಖಂಡಿತವಾಗಿಯೂ ಆಶೀರ್ವಾದ ಇಲ್ಲ. ಇವತ್ತು ನಾವು ದೇವರ ಆಲಯಕ್ಕೆ ಹೋಗುವಂಥದ್ದು ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ವಾಕ್ಯವನ್ನು ಕೇಳುವುದಕ್ಕೂ, ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೂ. ದೇವರು ಎಲ್ಲರ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಇರ್ತಾನೆ ಎಂಬುದಾಗಿ ಭಾವಿಸಬೇಡ್ರಿ. ನಾವು ದೇವರಿಗೆ ಹೃದಯವನ್ನು ಕೊಟ್ಟಾಗ ಮಾತ್ರ, ದೇವರ ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸಿದಾಗ ಮಾತ್ರ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಯೆಹೋವ ದೇವರು ನಿಮ್ಮ ಕುರುಬನಾಗಿ ನಿಮ್ಮ ಕುಟುಂಬದಲ್ಲಿ ವಾಸ ಮಾಡಬೇಕಾದರೆ ದೇವರ ವಾಕ್ಯ ಹೇಳುತ್ತೆ. ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು.
ಯೇಸು ಕ್ರಿಸ್ತನು ಪ್ರತಿಯೊಂದು ಮನೆಗಳಿಗೆ, ಪ್ರತಿಯೊಂದು ಕುಟುಂಬಕ್ಕೆ, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರವೇಶವಾಗಬೇಕಾದರೆ ಯೇಸು ಕ್ರಿಸ್ತನು ಹೇಳುವಂಥದ್ದು, ನಾನಂತೂ ಅವರಿಗೆ ಜೀವ ಇರಬೇಕೆಂತಲೂ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾಗಿದೆ. ದೇವರ ವಾಕ್ಯದಲ್ಲಿ ಜೀವವಿದೆ ಪ್ರಿಯರೇ. ಯಾರು ದೇವರ ವಾಕ್ಯವನ್ನು ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ದೇವರ ಒಂದು ಕೃಪಾ ಸಹಾಯ, ದೇವರ ವಾಕ್ಯದ ಬೆಳಕು, ಆ ವಾಕ್ಯದ ಜೀವ ಅವರಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ಇವತ್ತು ನಾವು ಸತ್ತವರ ಹಾಗೆ ಜೀವಿಸ್ತಾ ಇದ್ದೇವೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಪ್ರಸಂಗಿಯಲ್ಲಿ, ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ ಎಂಬುದಾಗಿ. ಇವತ್ತು ನಾವು ಸತ್ತವರ ಹಾಗೆ ಜೀವಿಸ್ತಾ ಇದ್ದೇವೆ, ತಿಳುವಳಿಕೆ ಇಲ್ಲದವರ ಥರ ಜೀವಿಸ್ತಾ ಇದೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು 10ನೇ ಅಧ್ಯಾಯದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, 1ನೇ ವಚನ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟುಗಳಿಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾರು ಹತ್ತಿ ಬರುವುದನ್ನು ಕಳ್ಳನು ಸುಳುಕೊಳ್ಳುವವನು ಹಾಗಿದ್ದಾನೆ. ಬಾಗಿಲಿಂದ ಒಳಗೆ ಬರುವ ಕುರಿಗಳ ಕುರುಬನು, ಬಾಗಲು ಕಾಯುವವನು ಅವನಿಗೆ ಬಾಗಲನ್ನು ತೆರೆಯುತ್ತಾನೆ. ದೇವರು ಬಾಗಲನ್ನು ಕಾಯುತ್ತಾನೆ ಮತ್ತು ತೆರೆಯುತ್ತಾನೆ. ದೇವರು ಇವತ್ತು ನಾವು ಆತನ ಬಾಗಿನ ಒಳಗೆ ಪ್ರವೇಶ ಮಾಡುವುದಾದರೆ ದೇವರು ಬಾಗಿಲನ್ನು ತೆರೆಯುವನಾಗಿದ್ದಾನೆ. ನಾವು ಕಷ್ಟದಲ್ಲಿ ಮೊರೆ ಇಡುವಂಥ ಸಮಯದಲ್ಲಿ ನಮ್ಮ ಶಬ್ದಕ್ಕೆ ಆತನು ಕಿವಿಗೊಡುವವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯ ಹೇಳುತ್ತೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ. ಅಂದರೆ ಹಿಂದೆ ಬಂದಂಥವರು ಅನೇಕ ಕಳ್ಳರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಲ್ಲ. ಎಷ್ಟೋ ಜನ ಸುಳ್ಳು ಪ್ರವಾದಿಗಳು ಬಂದರು ಪ್ರಿಯರೇ. ಅನೇಕರು ಸುಳ್ಳು ಪ್ರವಾದಿಗಳ ಮಾತುಗಳಿಗೆ ಅವರು ಏನು ಮಾಡಿದ್ರು, ಮಾತನ್ನು ಕೇಳಿದರೆ ಹೊರತು ನಿಜವಾದಂಥ ಪ್ರವಾದಿಗಳ ಮಾತಿಗೆ, ನಿಜವಾದಂಥ ಸುವಾರ್ತೆಯನ್ನು ಸಾರುವಂಥವರ ಮಾತನ್ನು ಕೇಳಲಿಲ್ಲ ಪ್ರಿಯರೇ. ಸೈತಾನನ ಮಾತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು, ದೇವರ ಆಶೀರ್ವಾದವನ್ನು ಕಳೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಕ್ರಿಸ್ತನು ಇವತ್ತಿನ ದಿನದಲ್ಲಿ ಯಾರು ಪೂರ್ಣ ಭರವಸೆಯನ್ನು, ಯಾರು ನಂಬಿಕೆಯನ್ನು ಇಡುತ್ತಾರೆ, ನಾನು ಅವರಿಗೆ ಕುರುಬನಾಗಿದ್ದೇನೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ನಮಗೆ ಧೈರ್ಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೆಹೋವನು ನಿಮಗೆ ಕುರುಬನಾಗಿದ್ದಾನೆ ಮತ್ತು ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ಸಮೃದ್ಧಿ ಯಾವುದೋ ಒಂದು ಅಂಗಡಿಗೆ ಹೋಗಿ ಹಣ ಕೊಟ್ಟು ಪಡೆದುಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಎಷ್ಟೋ ಕುಟುಂಬಗಳಲ್ಲಿ ಹಣ, ಆಸ್ತಿ, ಅಂತಸ್ತು, ಕೆಲಸ ಎಲ್ಲ ಇದೆ, ಆದರೆ ಏನಿಲ್ಲ, ಸಮೃದ್ಧಿನೇ ಇಲ್ಲ, ಸಮಾಧಾನನೇ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಅವರು ದೇವರಲ್ಲಿ ಭರವಸೆಯನ್ನು ಇಟ್ಟಿಲ್ಲ, ದೇವರಲ್ಲಿ ನಂಬಿಕೆಯನ್ನು ಇಟ್ಟಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯಾರ್ಯಾರು ದೇವರ ಮೇಲೆ ಭರವಸೆಯನ್ನು, ನಂಬಿಕೆಯನ್ನು ಇಡುತ್ತಾರೆ ಅವರಿಗೆ ಯಾವ ಕೊರತೆ ಇಲ್ಲ. ಮೊದಲನೇದಾಗಿ ಅವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ದಾವೀದನು ಬರೆದಂಥ ಕೀರ್ತನೆಯನ್ನು ನಾವು ಓದುವುದಾದರೆ 34ನೇ ಅಧ್ಯಾಯ 10ನೇ ವಚನ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾರು ದೇವರಲ್ಲಿ ಭರವಸೆ, ನಂಬಿಕೆಯನ್ನು ಇಟ್ಟು ಆತನ ಆಲಯಕ್ಕೆ ಪ್ರವೇಶವನ್ನು ಮಾಡುತ್ತಾರೋ ಅವರಿಗೆ ಯಾವ ಕೊರತೆಯೂ ಇಲ್ಲ. ಅನೇಕರು ದೇವರ ಆಲಯಕ್ಕೆ ಬನ್ನಿ ಸಬ್ಬತ್ತಿನ ದಿನದಲ್ಲಿ ಎಂಬುದಾಗಿ ಕರೆಯುವಾಗ ನೆಪಗಳನ್ನು ಹೇಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಅವರ ಮನಸ್ಥಿತಿ ಚೆನ್ನಾಗಿರುತ್ತೆ, ಆದರೂ ಆಲಯಕ್ಕೆ ಹೋಗುವುದರಲ್ಲಿ ವಿಫಲರಾಗ್ತಾ ಇರ್ತಾರೆ. ಎಷ್ಟೋ ಜನ ಆಲಯಕ್ಕೆ ತಡವಾಗಿ ಬರುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಸಮಯ ಪರಿಪಾಲನೆ ಅನ್ನುವಂಥದ್ದು ಅವರಲ್ಲಿಲ್ಲ ಪ್ರಿಯರೇ. ಹಾಗಾಗಿ ನಾವು ಹೇಗೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ? ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಪ್ರಾಯದ ಸಿಂಹ ಒಂದು ವೇಳೆ ಹೊಟ್ಟೆಗಿಲ್ಲದೆ ಹಸಿದಾವು. ಯಾಕೆಂದರೆ ಪ್ರಾಯದ ಸಿಂಹಕ್ಕೆ ಬೇಟೆ ಮಾಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. 11ನೇ ವಚನ ಹೇಳುತ್ತೆ, ಮಕ್ಕಳಿರ ಬನ್ನಿರಿ. ನೋಡಿ, ದೇವರು ಎಷ್ಟು ಪ್ರೀತಿಯಿಂದ ಕರೀತಾ ಇದ್ದಾನೆ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ,
ನನ್ನ ಶಬ್ದವನ್ನು ಕೇಳಿರಿ, ನನ್ನ ಆಲಯಕ್ಕೆ ಬಂದು ಮೊರೆಯನ್ನು ಹಿಡಿರಿ, ನೀವು ಕುಟುಂಬದ ಪ್ರಾರ್ಥನೆಯನ್ನು ಮಾಡಿರಿ, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ. ಮಕ್ಕಳಿರ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಯೆಹೋವನ ಭಯವನ್ನು ಕಲಿಸುವೆನು. ಮತ್ತೆ ಹೇಳುವಂಥದ್ದು, ದೀರ್ಘಾಯುಷ್ಯವು ಬೇಕು, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಹಿಡಿದುಕೋ. ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು, ನಾನು ನಿಮಗೆ ಕುರುಬನಾಗಿರಬೇಕಾದರೆ ನಿಮ್ಮ ತುಟಿಗಳನ್ನು, ನಿಮ್ಮ ಬಾಯಲ್ಲಿ ಬರುವಂಥ ಭಾಷೆಗಳನ್ನು ಸರಿಯಾಗಿ ಬಳಸಿ. ದೀರ್ಘಾಯುಷ್ಯವೇ ಬೇಕು, ಬಹು ದಿವಸ ಭೂಮಿ ಮೇಲೆ ಬದುಕಬೇಕಾ, ಸುಖವನ್ನು ಅನುಭವಿಸಬೇಕಾ, ನೀವು ಏನು ಮಾಡಬೇಕು? ನನ್ನ ಮಾತುಗಳಿಗೆ ಕಿವಿಗೊಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನಾವು ಆತನ ಮಾತಿಗೆ ಕಿವಿಗೊಡಬೇಕಾಗಿದೆ ಪ್ರಿಯರೇ. ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಅಂಥವರನ್ನು ದೇವರು ಮೊದಲನೇದಾಗಿ ಯಾವ ಕೊರತೆ ಇಲ್ಲದಂತೆ ಅವರನ್ನು ಕಾಪಾಡುವಂಥದ್ದನ್ನು ನೋಡುತ್ತೇವೆ. ಎರಡನೇದಾಗಿ ಅವರನ್ನು ಹಸುರುಗಾವಲುಗಳಲ್ಲಿ ಅವರನ್ನು ಮೇಯಿಸುವಂಥದ್ದನ್ನು ನೋಡುತ್ತೇವೆ. ಇದಕ್ಕೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ ಆತನು ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಎಲ್ಲರೂ ಕೂಡ ಇದನ್ನು ಬಾಯ್ಪಾಠವಾಗಿ ಎಲ್ಲರೂ ಕೂಡ ಮಾಡಿರ್ತಾರೆ, ಅದನ್ನು ಓದ್ತಾರೆ, ಅದನ್ನು ಪ್ರತಿ ಕುಟುಂಬದ ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಮಕ್ಕಳಿಗೆ ಬಾಯ್ಪಾಠವಾಗಿ ಹೇಳಿಸ್ತಾರೆ. ಆದರೆ ಅದನ್ನು ಓದುತ್ತಾ ಇರುವಾಗ ಅದರ ಅರ್ಥವನ್ನು ತಿಳಿದುಕೊಳ್ಳುವುದರಲ್ಲಿ ವಿಫಲರಾಗುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಯೆಹೋವನು ನನಗೆ ಕುರುಬನಾಗಿದ್ದಾನೆ, ಕೊರತೆ ಇಲ್ಲ. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡುತ್ತಾನೆ. ಯಾವಾಗ ಆ ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡುತ್ತಾನೆ, ಅಂಥವರ ಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ನೋಡುವಾಗ, ಪ್ರಿಯ ವೀಕ್ಷಕರೇ, ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ಅಲ್ಲಿ ನಾವು ತೆಗೆದು ನಾವು ಅದನ್ನು ಓದುವುದಾದರೆ, ನಾನು ಓದ್ತೇನೆ ಅದನ್ನು. ಯೆರೆಮೀಯ 17ನೇ ಅಧ್ಯಾಯ 7 ಮತ್ತು 8ನೇ ವಚನ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯೆರೆಮೀಯ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಯಾರು ನಂಬಿಕೆ ಇಟ್ಟಿರ್ತಾರೆ, ಯಾರು ಯೆಹೋವನಲ್ಲಿ ಭರವಸೆ ಇಟ್ಟಿರ್ತಾರೆ, ಅವರೇ ಧನ್ಯರು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಯಾರು ಯೆಹೋವನಲ್ಲಿ ಭರವಸೆ, ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿರುತ್ತಾರೋ ಅವರು ಯಾವ ರೀತಿಯಲ್ಲಿ ಇರುತ್ತಾರೆ ಎಂಬುದಾಗಿ ನೋಡುವಾಗ, ಹೊಳೆಯ ಪಕ್ಕದಲ್ಲಿ ಬೆಳೆದಿರುವಂಥ ಒಂದು ಮರ ಯಾವುದೇ ಬಿಸಿಲಿಗೆ ಧಗೆಗೆ ಅಂಜದೆ ಅದು ಎಲ್ಲ ಕಾಲದಲ್ಲಿಯೂ ಅದರ ಎಲೆ ಹಚ್ಚ ಹಸುರವಾಗಿ ಅದು ಯಾವಾಗಲೂ ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾ ಅದು ಸಮೃದ್ಧಿಯಾಗಿರುತ್ತೆ. ಅಂಥ ಮರಕ್ಕೆ ಅವನು ಸಮಾನನಾಗಿರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇವತ್ತು ಯೆಹೋವನು ನಿಮ್ಮ ಕುರುಬನಾಗಿ ನಿಮ್ಮ ಜೊತೆಯಲ್ಲಿ ಇರಬೇಕಾದರೆ ನೀವು ಯೆಹೋವನಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟಾಗ ನೀವು ಬಹಳ ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಅದಕ್ಕೆ ದಾವೀದನು ಕೂಡ ಹೇಳಿದ ಹಾಗೆ, ಮಕ್ಕಳೇ ನನ್ನ ಮಾತನ್ನು ಕೇಳಿರಿ, ನೀವು ನನ್ನ ಹತ್ರ ಬೇಡಬೇಕಾಗಿದೆ, ನನ್ನ ಹತ್ರ ಬಂದು ಮೊರೆಯನ್ನು ಇಡಬೇಕಾಗಿದೆ ಎಂಬುದಾಗಿ ಹೇಳುವಾಗ ನಾವು ಮೊರೆ ಇಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಪ್ರಿಯರೇ. ನಂತರ ದೇವರು ಉಜ್ಜೀವಿಸ ಮಾಡಿ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ದೇವರು ನಮ್ಮನ್ನು ಉಜ್ಜೀವಿಸ ಮಾಡಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆ 25:3ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ಪ್ರಿಯರೇ, ದಾವೀದನು ಬರೆದ ಕೀರ್ತನೆ 25ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ, ವೃತ್ತಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯಾರು ದೇವರನ್ನು ನಿರೀಕ್ಷಿಸುತ್ತಾರೋ ಅವರಿಗೆ ಯಾವ ತೊಂದರೆಗಳು, ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಪ್ರಿಯರೇ. ಅಂದರೆ ಅವರನ್ನು ಉಜ್ಜೀವನ ಮಾಡುವಂಥವನಾಗಿದ್ದಾನೆ. ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ಉಜ್ಜೀವಿಸ ಮಾಡುವವನಾಗಿದ್ದಾನೆ, ನಮ್ಮನ್ನು ನೂತನ ಪಡಿಸುವವನಾಗಿದ್ದಾನೆ. ಆತನ ವಾಕ್ಯದ ಮೂಲಕವಾಗಿ, ಆತನ ಹೆಸರಿನ ಮೂಲಕವಾಗಿ, ಆತನ ಪ್ರತಿಯೊಂದು ಕಾರ್ಯಗಳ ಮೂಲಕವಾಗಿ ನಮ್ಮ ಜೀವಿತವನ್ನು ನೂತನ ಮಾಡುವವನಾಗಿದ್ದಾನೆ.
ನೂತನವಾದಂಥ ವ್ಯಕ್ತಿಗಳು ನಾವಾಗಿ ಜೀವಿಸುವಾಗ ದೇವರು ನಮ್ಮ ಕುಟುಂಬದಲ್ಲಿ ವಾಸ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮಲ್ಲಿ ನೂತನ ಮನಸ್ಸನ್ನೇ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ದೇವರು ನಮ್ಮ ಮನೆಯಲ್ಲಿ ಹೇಗೆ ವಾಸ ಮಾಡಲಿಕ್ಕೆ ಸಾಧ್ಯ? ನಮ್ಮ ಹೃದಯದಲ್ಲಿ ಹೇಗೆ ವಾಸ ಮಾಡಲಿಕ್ಕೆ ಸಾಧ್ಯ? ಆಲೋಚನೆ ಮಾಡಿ ಪ್ರಿಯ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಯ್ಯೋ ನನ್ನ ಸ್ವಾಮಿ ನನ್ನನ್ನು ತಳ್ಳಿಬಿಟ್ಟಿದ್ದಾನೆ, ನಾನು ನನ್ನ ಹೃದಯವನ್ನು ದೇವರಿಗೆ ಕೊಟ್ಟಿರಲಿಲ್ಲ, ನಾನು ಆತನ ಶಬ್ದಕ್ಕೆ ಕಿವಿಗೊಟ್ಟಿರಲಿಲ್ಲ, ಆತನು ನನ್ನ ಮನೆಯಲ್ಲಿ ಯಾವಾಗಲೂ ಕೂಡ ಕುರುಬನಾಗಿ ಇರಲಿಲ್ಲ, ಅಯ್ಯೋ ದೇವರೇ ನನಗೆ ಎಂಥ ಕಷ್ಟ ಬಂದಿದೆ, ಎಂಥ ಸಮಸ್ಯೆಗಳು ಬಂದಿದೆ, ಇಂಥ ಸಮಯದಲ್ಲಿ ಯೇಸುವೇ ಈ ವಾಕ್ಯದ ಮೂಲಕವಾಗಿ ನನ್ನನ್ನು ಬಲಪಡಿಸು ಎಂಬುದಾಗಿ ನಾವು ಕಣ್ಣೀರಿಟ್ಟು ನಾವು ದುಃಖಭರಿತರಾಗಿ ನಾವು ದೇವರ ಮುಂದೆ ಮಾನಸಾಂತರಪಟ್ಟು ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿ ಆತನ ಮುಂದೆ ಬರುವಾಗ ಖಂಡಿತವಾಗಿ ಯೆಹೋವನು ನಿಮಗೆ ಕುರುಬನಾಗಿದ್ದುಕೊಂಡು ನಿಮ್ಮನ್ನು ಕಾಪಾಡುತ್ತಾನೆ. ಅಂಥ ವ್ಯಕ್ತಿಗಳು ಯಾವಾಗ ದೇವರಲ್ಲಿ ಭರವಸೆ ಇಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುತ್ತಾರೋ ಆ ಒಳೆಯ ಅಂದರೆ ನದಿಯ ಪಕ್ಕದಲ್ಲಿ ಬೆಳೆಯುವಂಥ ಮರಕ್ಕೆ ಸಮಾನರಾಗಿರ್ತಾರೆ ಎಂಬುದಾಗಿ ಯೆರೆಮೀಯ 17ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ನಿಮ್ಮ ಜೀವಿತವನ್ನು, ನೀವು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ ಪ್ರಿಯರೇ. ಇದು ದೇವರ ಆಶಯ ಕೂಡ ಆಗಿದೆ. ನಾನು ಕೂಡ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇನೆ, ದಯಮಾಡಿ ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿ ನಿಮ್ಮನ್ನು ನೀವು ನೂತನಪಡಿಸಿಕೊಳ್ಳಿರಿ. ಜ್ಞಾನೋಕ್ತಿ 4ನೇ ಅಧ್ಯಾಯ 11ನೇ ವಚನ ಹೇಳುತ್ತೆ ಪ್ರಿಯರೇ. ಅದನ್ನು ನಾವು ಓದುವುದಾದರೆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 11ನೇ ವಚನ ನೋಡಿ. ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು, ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ ಎಂಬುದಾಗಿ. ಯಾರು ತಮ್ಮ ದೃಷ್ಟಿಯನ್ನು ದೇವರ ಮೇಲೆ ಇಟ್ಟು ತಮ್ಮ ಜ್ಞಾನದ ಮಾರ್ಗವನ್ನು, ತಮ್ಮ ಆಲೋಚನೆಯನ್ನು ದೇವರ ಮೇಲೆ ಇಟ್ಟು ಅವರು ತಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುತ್ತಾರೆ, ಅವರು ಎಂದಿಗೂ ಮುಗ್ಗರಿಸುವುದಿಲ್ಲ, ಓಡುವಾಗಲೂ ಕೂಡ ಮುಗ್ಗರಿಸುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು, ಅದೇ ನಿನ್ನ ನಿಜವಾದಂಥ ಜೀವವು. ಸದುಪದೇಶವನ್ನು ಹಿಡಿ. ದೇವರು ಹೇಳುವಂಥ ಒಂದೊಂದು ವಾಕ್ಯವನ್ನು, ವಾಕ್ಯದ ಸಂದೇಶವನ್ನು ನಿನ್ನ ಹೃದಯದಲ್ಲಿ ಇಡಿ. ದೇವರ ಆಲಯಕ್ಕೆ ಹೋಗಿ ಬೋಧಕರು ಹೇಳುವಂಥ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು ಪ್ರಿಯರೇ. ನಂತರ ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ನೋಟಗಳನ್ನು, ಕೆಟ್ಟ ಹೃದಯದ ಎಲ್ಲ ಯೋಚನೆಗಳನ್ನು ಬಿಟ್ಟು ಸದುಪದೇಶವನ್ನು ಆಲಿಸು. ಅದರ ಮೇಲೆ ಮನಸ್ಸಿಟ್ಟಾಗ ಅದೇ ನಿನಗೆ ನಿಜವಾದಂಥ ಜೀವವು, ಮಾರ್ಗವು, ಸತ್ಯವು ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಆದುದರಿಂದ ನಮ್ಮನ್ನು ಉಜ್ಜೀವಿಸ ಮಾಡುವನಾಗಿದ್ದಾನೆ. 4ನೇದಾಗಿ ಎಲ್ಲ ಕೇಡಿನಿಂದ ತಪ್ಪಿಸುವವನಾಗಿದ್ದಾನೆ. ಕೀರ್ತನೆ 91:9ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ಪರಾತ್ಪರನಾದಂಥ ಯೆಹೋವನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಯಾವ ಕೇಡಾಗಲಿ ಉಪದ್ರವಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಇವತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ನೀವು ಪರಾತ್ಪರನಾದಂಥ ಯೆಹೋವನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀರಲ್ಲ. ಎಲ್ಲರೂ ಕೂಡ ಮನೆಯನ್ನು ಕಟ್ಟುತ್ತಾರೆ. ಮನೆಯನ್ನು ಕಟ್ಟಿದ ಮೇಲೆ ಮನೆಯ ಮುಂದೆ ಒಂದು ನಾಮಫಲಕವನ್ನು ಹಾಕುತ್ತಾರೆ. ಈ ಮನೆಯನ್ನು ಕಟ್ಟುವುದಕ್ಕೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದನೇ ಮುಖ್ಯ ಎಂಬುದಾಗಿ ಅಲ್ಲಿ ಬೋರ್ಡ್ ಹಾಕ್ತಾರೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ 127ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ತಂದೆ ತಾಯಿಗಳನ್ನು ಗೌರವಿಸಿ, ತಂದೆ ತಾಯಿಗಳನ್ನು ಸನ್ಮಾನಿಸಿ, ಆದರೆ ನಾವು ಹೇಳುವಂಥ ರೀತಿ ಇದೆಯಲ್ಲ ಅದು ತಪ್ಪು ಪ್ರಿಯರೇ. ಈ ಮನೆಯನ್ನು ಕಟ್ಟುವುದಕ್ಕೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಅಂತ ಹೇಳ್ತಾರಲ್ಲ, ಅದಲ್ಲ. ಮೊದಲು ದೇವರ ಆಶೀರ್ವಾದ, ಆಮೇಲೆ ತಂದೆ ತಾಯಿಗಳ ಪ್ರಾರ್ಥನೆ ಎಂಬುದಾಗಿ ನಾವು ಹೇಳಬೇಕು. ಹೌದು, ನಮ್ಮ ತಂದೆ ತಾಯಿಗಳು ಒಂದು ಮನೆಯನ್ನು ಕಟ್ಟುವುದಕ್ಕೆ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಸ್ವಲ್ಪ ಹಣದ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲವೂ ಕೂಡ ದೇವರ ಆಶೀರ್ವಾದ ಎಂಬುದಾಗಿ ನಾವು ದೇವರಿಗೆ ಪ್ರಥಮವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದಾಗ ಅಂಥ ಮನೆಯಲ್ಲಿ ದೇವರು ಕುರುಬನಾಗಿದ್ದುಕೊಂಡು ಜೀವಿಸ್ತಾನೆ. ಅಂಥವರ ಹೃದಯದಲ್ಲಿ ದೇವರು ಕುರುಬನಾಗಿ ಜೀವಿಸ್ತಾನೆ. ಆದರೆ ಪ್ರಿಯ ವೀಕ್ಷಕರೇ,
ನಾವು ಯಾರಿಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ? ಯಾರಿಗೆ ನಾವು ಘನ ಮಾನ ಕೀರ್ತಿ ಪ್ರಭಾವವನ್ನು ಸಲ್ಲಿಸ್ತಾ ಇದ್ದೇವೆ? ಈ ಲೋಕದ ಜನರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದನ್ನು ದೇವರು ಯಾವತ್ತೂ ಕೂಡ ಒಪ್ಪುವುದಿಲ್ಲ. ಯಾವತ್ತೂ ನಿಮಗೆ ಅಂಥ ಆಶೀರ್ವಾದವನ್ನು ದೇವರು ಖಂಡಿತವಾಗಿ ಕೊಡುವುದಿಲ್ಲ ಪ್ರಿಯರೇ. ಆಶೀರ್ವಾದ ಅನ್ನುವಂಥದ್ದು ಹಣ ಕೊಟ್ಟರೆ ಸಿಗುವಂಥದ್ದಲ್ಲ ಪ್ರಿಯರೇ. ಆಶೀರ್ವಾದ ಅನ್ನುವಂಥದ್ದು ಅಥವಾ ನಿಮ್ಮ ಒಂದು ಯಾವುದೋ ಶಕ್ತಿಯಿಂದ ಯಾವುದೋ ಬಲದಿಂದ ಅಲ್ಲ ಪ್ರಿಯರೇ, ಅದು ದೇವರ ಉಚಿತವಾದಂಥ ವರವಾಗಿದೆ. ಆ ದೇವರ ಉಚಿತವಾದಂಥ ವರವನ್ನು ನೀವು ಹೊಂದಬೇಕಾದರೆ ನೀವು ದೇವರಲ್ಲಿ ಭರವಸೆ ಮತ್ತು ನಂಬಿಕೆ ಇಟ್ಟಾಗ ಮಾತ್ರ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ನೀವು ಪರಾತ್ಪರನಾದ ಯೆಹೋವನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಯಾವ ಕೇಡಾಗಲಿ ಉಪದ್ರವಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು ಮತ್ತು ಯಾವ ಕೇಡು ನಿನಗೆ ಸಂಭವಿಸುವುದು. ಯಾಕಂದರೆ ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ ನೋಡುತ್ತೇವೆ. ತನ್ನ ದೂತರಿಗೆ ಯೆಹೋವ ದೇವರು ಅಪ್ಪಣೆಯನ್ನು ಕೊಡುವಾಗ ಯೆಹೋವನು ನಿಮಗೆ ಕುರುಬನಾಗಿದ್ದುಕೊಂಡು ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಕೂಡ ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಾಗಾಗಿ ದೇವರ ಅಭಯ ಹಸ್ತವು ನಿಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಕೀರ್ತನೆ 21ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ, ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಳ್ಳುತ್ತೀಯ ಎಂಬುದಾಗಿ. ನಾವು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡಬೇಕು. ದೇವರಿಗೆ ನಾವು ಕಷ್ಟಗಳನ್ನು ಹೇಳಿಕೊಳ್ಳಬೇಕು. ಯಾವಾಗ ಅಂದರೆ ನಾವು ಪೂರ್ಣ ನಂಬಿಕೆ ಹಾಗೂ ಭರವಸೆ ಇಟ್ಟಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ ಕೀರ್ತನೆ 85:9ನೇ ವಚನದಲ್ಲಿ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಕೃಪೆಯು ರಕ್ಷಣೆಯು ಹತ್ತಿರವಿರುವುದು ಸತ್ಯ ಎಂಬುದಾಗಿ. ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾರೋ ಅವರಿಗೆ ಆತನ ಕೃಪೆ ಹಾಗೂ ರಕ್ಷಣೆ ಇರುತ್ತೆ ಪ್ರಿಯರೇ. ಅಂಥವರಿಗೆ ಯೆಹೋವನು ಕುರುಬನಾಗಿದ್ದುಕೊಂಡು ಕಾಪಾಡುತ್ತಾನೆ. ಅಂಥವರು ಆ ಹೊಳೆಯ ಪಕ್ಕದಲ್ಲಿ ಬೆಳೆದಂಥ ಮರಕ್ಕೆ ಸಮಾನವಾಗಿರುತ್ತಾರೆ ಪ್ರಿಯರೇ. ಅಂಥ ಒಂದು ವಿಶ್ವಾಸಿಗಳು ನಾವಾಗಿರುವುದಕ್ಕೆ ನಾವು ಪ್ರಯತ್ನ ಪಡಲೇಬೇಕು, ಪ್ರಯತ್ನಿಸಲೇಬೇಕು. ಅಂಥ ಕ್ರಿಸ್ತನ ಜೀವಿತದ ಮಾರ್ಗದಲ್ಲಿ ನಾವು ಜೀವಿಸುವಾಗ ದೇವರು ಹೇಳುವಂಥದ್ದು, ನಾನಾದರೂ ಅವುಗಳಿಗೆ ಸಮೃದ್ಧಿಯಾಗಿರಬೇಕೆಂತಲೂ ಜೀವ ಇರಬೇಕೆಂತಲೂ ನಾನು ಬಂದಿದ್ದೇನೆ. ಆ ಕ್ರಿಸ್ತನ ಒಂದು ವಾಕ್ಯದ ಜೀವ, ಆ ಕ್ರಿಸ್ತನ ಸಮೃದ್ಧಿಯಾದ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಪ್ರಿಯ ವೀಕ್ಷಕರೇ, ದೇವರಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಆತನು ತನ್ನ ಹಸ್ತದಿಂದ ನಿಮ್ಮನ್ನು ಬಲಪಡಿಸಿ ಕಾಪಾಡಲಿ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಹಾಗಾದರೆ ಬನ್ನಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಯೆಹೋವನು ನಿಮ್ಮನ್ನು ಕುರುಬನಾಗಿದ್ದುಕೊಂಡು ನಿಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ಪರಲೋಕದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ದಿವ್ಯವಾದಂಥ ಕೃಪಾ ಕಟಾಕ್ಷವನ್ನು ಇರಿಸು. ನೀನು ಕುರುಬನಾಗಿದ್ದುಕೊಂಡು ಪ್ರತಿಯೊಂದು ಕುಟುಂಬಗಳಲ್ಲಿ ವಾಸ ಮಾಡು ಸ್ವಾಮಿ. ಯೇಸುವೇ, ಅವರು ತಮ್ಮ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಪ್ರಸನ್ನತೆ ಕೃಪೆ ಅವರ ಮೇಲೆ ಇರಲಿ ಸ್ವಾಮಿ. ಎಷ್ಟೋ ಮಕ್ಕಳು ಈ ದಿನದಲ್ಲಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವುದಾದರೆ ಉತ್ತಮ ಆಲೋಚನೆಗಳನ್ನು, ಉತ್ತಮ ಜ್ಞಾನವನ್ನು ದಯಪಾಲಿಸಿಕೊಡು ಸ್ವಾಮಿ. ನೀನು ಕುರುಬನಾಗಿದ್ದುಕೊಂಡು ಅವರನ್ನು ಕಾಪಾಡು. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ಕಾರ್ಯಕ್ರಮದ ಮೂಲಕವಾಗಿ ಯಾವುದಾದರೂ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನೀವು ಪ್ರಾರ್ಥನಾ ಬೇಡಿಕೆಗಳನ್ನು ನೀವು ಸಲ್ಲಿಸಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು ಈ ದಿನದಲ್ಲಿ, ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.